ನನ್ನ ಪ್ರಥಮ ಯೂಟ್ಯೂಬ್ ಚಾನಲನ್ನು ನಾನು ಪ್ರಾರಂಭಿಸುತ್ತಿದ್ದೇನೆ. ನನ್ನ ಪ್ರಪ್ರಥಮ ವಿಡಿಯೋ ಶ್ರೀ ಕೊಲ್ಹಾಪುರ ಮಹಾಲಕ್ಷ್ಮೀ ದೇವಿಯ ಕುರಿತು ಮಾಹಿತಿಯನ್ನು ನನ್ನ ಚಾನೆಲ್ ಮೂಲಕ ಎಲ್ಲರಿಗೂ ತಿಳಿದುಕೊಳ್ಳಲು ಬಯಸುತ್ತೇನೆ. ಸಂಪತ್ತು ಮತ್ತು ಅಭಿವೃದ್ಧಿಗೆ ಹೆಸರುವಾಸಿ ದೇವತೆ ಎಂದರೆ ಅದು ಶ್ರೀ ಮಹಾಲಕ್ಷ್ಮೀ ದೇವಿ. ಅದರಲ್ಲೂ ಶ್ರೀ ಕೊಲ್ಹಾಪುರ ಮಹಾಲಕ್ಷ್ಮೀ ದೇವಿ ಯಾರಿಗೆ ತಾನೇ ತಿಳಿದಿಲ್ಲ. ಕೊಲ್ಹಾಪುರ ಮಹಾಲಕ್ಷ್ಮೀ ದೇವಾಲಯವಿರೋದು ಮಹಾರಾಷ್ಟ್ರ ರಾಜ್ಯದ ಕೊಲ್ಹಾಪುರ ಜಿಲ್ಲೆಯ ಕೊಲ್ಹಾಪುರ ನಗರದಲ್ಲಿ. ನಮ್ಮ ಕರ್ನಾಟಕದ ಬೆಳಗಾವಿ ನಗರ ಹಾಗೂ ನಮ್ಮ ಕರ್ನಾಟಕದ ಗಡಿ ದಾಟಿದರೆ 50ರಿಂದ 100 ಕಿಲೋಮೀಟರ್ ಸಾಗಿದರೆ ಕೊಲ್ಹಾಪುರ ನಗರ ಸಿಗುತ್ತದೆ. ಕೊಲ್ಹಾಪುರ ನಗರವು ಪಂಚಗಂಗಾ ನದಿಯ ದಕ್ಷಿಣ ಭಾಗಕ್ಕೆ ನೆಲೆಸಿದೆ. ಕೊಲ್ಹಾಪುರ ನಗರವು ಶ್ರೀಮಂತ ಇತಿಹಾಸದಿಂದ ಕೂಡಿದೆ. ಕೊಲ್ಹಾಪುರ ನಗರವನ್ನು ದಕ್ಷಿಣ ಕಾಶಿ ಅಥವಾ ಮಹಾತೀರ್ಥ ಎಂದು ಕರೆಯುತ್ತಾರೆ. ಕೊಲ್ಹಾಪುರ ಎಂದರೆ ಕೊಲ್ಹಾಪುರ ಮಹಾಲಕ್ಷ್ಮಿಯನ್ನು ಮರೆಯುವುದುಂಟೇ? ಸಾಧ್ಯವಿಲ್ಲ. ಕೊಲ್ಹಾಪುರ ಮಹಾಲಕ್ಷ್ಮಿಯನ್ನು ಅಂಬಾಬಾಯಿ ಎಂದು ಇನ್ನೊಂದು ಹೆಸರಿನಿಂದ ಜನರು ಕರೆಯುತ್ತಾರೆ. ಕೊಲ್ಹಾಪುರವನ್ನು ಎಷ್ಟೋ ರಾಜಮನೆತನಗಳು ಆಳಿವೆ. ಅದರಲ್ಲಿ ಪ್ರಮುಖರು ಶಿಲಾಹಾರರು, ರಾಷ್ಟ್ರಕೂಟರು, ಚಾಲುಕ್ಯರು, ಪಶ್ಚಿಮ ಚಾಲುಕ್ಯರು, ಚೋಳರು, ಮರಾಠರು ಮತ್ತು ಇತರರು. ಪೌರಾಣಿಕ ಕಾಲದಲ್ಲಿ ಕೊಲ್ಹಾಪುರವನ್ನು ಕೊಲ್ಹಾಸುರ ಎಂಬ ರಕ್ಕಸನು ಆಳುತ್ತಿದ್ದನು. ಕೊಲ್ಹಾಸುರ ಎಂಬ ಅಸುರನನ್ನು ಶ್ರೀ ಮಹಾಲಕ್ಷ್ಮೀ ದೇವಿಯು ಸಂಹರಿಸುತ್ತಾಳೆ. ಕೊಲ್ಹಾಸುರ ಎಂಬ ರಕ್ಕಸನು ತನ್ನ ಸಾವಿನ ಮುಂಚೆ ಶ್ರೀ ಮಹಾಲಕ್ಷ್ಮೀ ಅಮ್ಮನವರ ಮುಂದೆ ಮನವಿಯನ್ನು ಮಾಡಿದನು. ಏನು ಆ ಮನವಿ ಎಂದರೆ, ಈ ಪ್ರದೇಶವನ್ನು ಅಥವಾ ಈ ಜಾಗವನ್ನು ತನ್ನ ಹೆಸರಿನಿಂದ ಕರೆಯಬೇಕು. ಶ್ರೀ ಮಹಾಲಕ್ಷ್ಮೀ ದೇವಿಯು ಕೊಲ್ಹಾಸುರ ಎಂಬ ಅಸುರನ ಮನವಿಯನ್ನು ಸ್ವೀಕರಿಸಿದಳು. ಕೊಲ್ಹಾ ಎಂದರೆ ಕೊಲ್ಹಾಸುರ ಎಂಬ ಅಸುರನ ಹೆಸರು, ಪುರ ಎಂದರೆ ನಗರ. ಅಂದಿನಿಂದ ಕೊಲ್ಹಾಪುರ ಎಂಬ ಹೆಸರು ಶ್ರೀ ಮಹಾಲಕ್ಷ್ಮೀ ದೇವಿ ಅಮ್ಮನವರ ಜೊತೆಗೆ ಸೇರಿಸಲಾಯಿತು. ಭಾರತದ 108 ಶಕ್ತಿಪೀಠಗಳಲ್ಲಿ ಕೊಲ್ಹಾಪುರ ಮಹಾಲಕ್ಷ್ಮಿ ಕ್ಷೇತ್ರವೂ ಕೂಡ ಒಂದು. ಕೊಲ್ಹಾಪುರ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸಿರುವ ಕ್ಷೇತ್ರವಿದು. ಪ್ರತಿ ವರ್ಷ ತಿರುಪತಿಯಿಂದ ರೇಷ್ಮೆ ಸೀರೆ ಕೊಲ್ಹಾಪುರ ಮಹಾಲಕ್ಷ್ಮಿ ಕ್ಷೇತ್ರಕ್ಕೆ ಬರುತ್ತದೆ. ತಿರುಪತಿಯ ವೆಂಕಟೇಶ್ವರ ದೇವರ ದರ್ಶನ ಮಾಡದೆ ಕೊಲ್ಹಾಪುರ ಮಹಾಲಕ್ಷ್ಮಿ ದೇವಿಯ ದರ್ಶನ ಮಾಡಿದರೆ ದರ್ಶನ ಅಪೂರ್ಣವಾಗುತ್ತದೆ. 7ನೇ ಶತಮಾನದಲ್ಲಿ ಕರ್ಣದೇವ ಎಂಬ ಚಾಲುಕ್ಯ ಅರಸ ಶ್ರೀ ಕೊಲ್ಹಾಪುರ ಮಹಾಲಕ್ಷ್ಮೀ ದೇವಿಯ ಅಮ್ಮನವರಿಗಾಗಿ ಗುಡಿಯನ್ನು ಕಟ್ಟಿಸಿದನು ಎಂಬುದು ಒಂದು ಪ್ರತೀತಿ. ಪ್ರಳಯ ಕಾಲದಲ್ಲಿ ಶಿವನು ಕಾಶಿ ಕ್ಷೇತ್ರವನ್ನು ಹೇಗೆ ಕಾಪಾಡಿದನೋ ಹಾಗೆ ಶ್ರೀ ಮಹಾಲಕ್ಷ್ಮೀ ದೇವಿಯವರು ಕೊಲ್ಹಾಪುರ ಕ್ಷೇತ್ರವನ್ನು ತನ್ನ ಎರಡೂ ಕೈಗಳಿಂದ ಕಾಪಾಡಿದಳು. ಅದಕ್ಕೆ ಕರ್ಣವೀರ ಕ್ಷೇತ್ರ ಎಂದು ಜನರು ಕರೆಯುತ್ತಾರೆ. ಕೊಲ್ಹಾಪುರ ಮಹಾಲಕ್ಷ್ಮೀ ದೇವಿಗೆ ವಿಶ್ವಾದ್ಯಂತ ಭಕ್ತರಿದ್ದಾರೆ. ಬೇಡಿದ್ದನ್ನು ಈಡೇರಿಸುವ ದೇವಿ ಎಂದರೆ ಅದು ಶ್ರೀ ಮಹಾಲಕ್ಷ್ಮಿ ಅಥವಾ ಕೊಲ್ಹಾಪುರ ಮಹಾಲಕ್ಷ್ಮೀ ದೇವಿ ಅಮ್ಮನವರು. ಈ ವಿಡಿಯೋವನ್ನು ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.